ನೋಡಿ, ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಇದೀಗ ಇರಾನ್ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಗಿದ್ದಂತ ಖಮೇನಿನ ಖಲಾಸ್ ಮಾಡಿಬಿಟ್ಟಿದ್ದಾರೆ. ನಿನ್ನೆಷ್ಟೇ ಆ ಒಂದು ದಾಳಿಯಲ್ಲಿ ಇದೀಗ ಅವರು ಹತ್ಯೆ ಆಗಿದ್ದಾರೆ ಅನ್ನುವಂತ ಸುದ್ದಿ ಕೇಳಿ ಇದೀಗ ಅವರ ಫ್ಯಾನ್ಸ್ ಕಣ್ಣೀರು ಹಾಕ್ತಿದ್ದಾರೆ. ಖಮೇನಿ ಹತ್ಯೆಯ ಸುದ್ದಿ ತಿಳಿದು ಅವರ ಫ್ಯಾನ್ಸ್ ಕಣ್ಣೀರು ಹಾಕ್ತಿದ್ದಾರೆ. ಅವರ ಬೆಂಬಲಿಗರು ಶೋಕಾಚರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಖಮೇನಿ ಆಡಳಿತ ವಿರೋಧಿಗಳಿಂದ ಸಂಭ್ರಮಾಚರಣೆ ಒಂದು ಕಡೆ ಮಾಡಲಾಗ್ತಾ ಇದೆ. ಸಾಮೂಹಿಕ ಸಂತಾಪ ಸೂಚಿಸಿ ಬೆಂಬಲಿಗರು ಕಣ್ಣೀರು ಹಾಕ್ತಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ರಣಭೀಕರ ದಾಳಿ ನಿನ್ನೆಯಿಂದ ಮಾಡ್ತಾ ಇದೆ. ನಿರಂತರವಾಗಿ ಪವರ್ಫುಲ್ ದೇಶಗಳ ಜಂಟಿ ದಾಳಿಗೆ ಪತರುಗುಟ್ಟಿರುವಂತಹ ಇರಾನ್, ಇಸ್ರೇಲ್ ಅಮೆರಿಕ ವಿರುದ್ಧ ಭುಗಿಲೆದ್ದಿರುವಂತಹ ಜನಾಕ್ರೋಶ. ಭಾರತದ ಕಾಶ್ಮೀರದಲ್ಲೂ ಇದೀಗ ಖಮೇನಿ ಅಭಿಮಾನಿಗಳ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಭಾರತದ ಕಾಶ್ಮೀರದಲ್ಲೂ ಕೂಡ ಈಗ ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲೂ ಕೂಡ ಅವರ ಸಮುದಾಯದವರು ಇದ್ದಾರೆ. ಖಮೇನಿ ಅವರ ಸಮುದಾಯದವರು ಅಲ್ಲೂ ಕೂಡ ಒಂದು ಕಡೆ ಶೋಕಾಚರಣೆ ಅಥವಾ ಆ ಒಂದು ಸಂತಾಪ ಸೂಚಿಸೋದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆ ದುಃಖದ ಒಂದು ವಾತಾವರಣ ಎರಡೂ ಕೂಡ ಇದೆ. ಈಗ ಇರಾನ್ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಮಾಡಲಾಯಿತು ನಿನ್ನೆ. ಇದಾದ ನಂತರ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಆಡಳಿತ ವಿರೋಧಿಗಳಿಂದ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಸಾಮೂಹಿಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಶೋಕಾಚರಣೆ ಮಾಡುವ ಮೂಲಕ ನಿರಂತರವಾಗಿ ಅಥವಾ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವ ಮೂಲಕ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡೋದು ಅಥವಾ ಈ ಒಂದು ದಾಳಿಯನ್ನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ರಣಭೀಕರ ದಾಳಿ ಮಾಡಿತ್ತು ನಿನ್ನೆ. ಅದಾದ ನಂತರ ಭುಗಿಲೆದ್ದಿರುವಂತಹ ಜನಾಕ್ರೋಶ ಕೂಡ ಇಲ್ಲಿ ನಿನ್ನೆಯಿಂದ ಈ ಒಂದು ವಾರಗಳು ನಡೀತಾನೆ ಇದೆ ನಿರಂತರವಾಗಿ. ಅದಾದ ನಂತರ ಪವರ್ಫುಲ್ ದೇಶಗಳ ಜಂಟಿ ದಾಳಿಗೆ ಇಲ್ಲಿನ ಜನ ಸದ್ಯಕ್ಕೆ ತತ್ತರಿಸ್ತಾ ಇದ್ದಾರೆ. ಇರಾನ್ನಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಸುತ್ತಮುತ್ತ ದೇಶಗಳಲ್ಲೂ ಕೂಡ ಸದ್ಯಕ್ಕೆ ಇಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇಲ್ಲಿನ ಜನ ಕೂಡ ಹೆದರ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿ ಈಗಾಗಲೇ ಒಂದು ರೀತಿಯಾಗಿ ತುರ್ತು ಪರಿಸ್ಥಿತಿ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇರಾನ್ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು ಅಥವಾ ಅಮೆರಿಕ ಇರ್ಬೋದು, ಈ ಒಂದು ಎಲ್ಲ ಭಾಗಗಳಲ್ಲೂ ಕೂಡ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಪವರ್ಫುಲ್ ದೇಶಗಳ ಜಂಟಿ ದಾಳಿಗೆ ಅಪೋಸಿಟ್ ಇರುವಂತಹ ದೇಶಗಳು ಕೂಡ ಈಗ ತಲೆ ಕೆಡಿಸ್ಕೊಂಡು ಹೆದರ್ಕೊಂಡು ಕೂತಿದ್ದಾರೆ. ಇಸ್ರೇಲ್ ಅಮೆರಿಕ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಭಾರತದ ಕಾಶ್ಮೀರದಲ್ಲೂ ಕೂಡ ಖಮೇನಿ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಮೂಹಿಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಇಂಥ ವಾರ್ಗಳು ನಡೆದಿತ್ತು. ಇರಾನ್ ವರ್ಸಸ್ ಇಸ್ರೇಲ್ ಅನ್ನುವಂಥದ್ದು ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂಥ ವಾರ್ ಇದು. ಇದೀಗ ಈಗಲೂ ಕೂಡ ಮುಂದುವರಿತಾ ಇದೆ. ಯಾವಾಗ ಇಸ್ರೇಲ್ ಅಮೆರಿಕ ಜೊತೆ ಕೈ ಮಿಲಾಯಿಸಿತು, ಅದಾದ ನಂತರ ಜಂಟಿ ದಾಳಿಯನ್ನ ಮಾಡ್ತಾರೆ ಇರಾನ್ ಮೇಲೆ ಎಲ್ಲರೂ ಸೇರಿ. ಸುಮಾರು 2 ಅಥವಾ 3 ದೇಶಗಳು ಒಗ್ಗೂಡಿ ಈ ಒಂದು ದಾಳಿಯನ್ನ ಮಾಡ್ತಾ ಇರುವಂಥದ್ದು ನಿನ್ನೆಯಿಂದ. ಇದಾದ ನಂತರ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತು. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ ಕೂಡ ಪ್ರತಿ ದಾಳಿ ಮಾಡೋದು, ಪ್ರತಿ ಉತ್ತರವನ್ನ ಕೊಡ್ತಾ ಇದೆ. ಅಬುದಾಬಿ ಇರ್ಬೋದು, ದುಬೈ ಇರ್ಬೋದು, ಇಸ್ರೇಲ್ ಇರ್ಬೋದು, ಅಮೆರಿಕ ಮೇಲೂ ಕೂಡ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಕೂಡ ಇದೆ ಅಂತ ಹೇಳಿ ಆ ಒಂದು ಮಾಧ್ಯಮಗಳು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಹಿಂದೆಯೇ ಅವ್ರು ದಾಳಿ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಹಾಗಾಗಿ ಇಲ್ಲಿ ಮುಂಚಿತವಾಗಿಯೇ ದಾಳಿ ಮಾಡಿ ಎಲ್ಲವೂ ಕೂಡ ಬ್ಲಾಸ್ಟ್ ಮಾಡಾಕ್ತಾ ಇದೀವಿ, ಎಲ್ಲವೂ ಕೂಡ ಸರ್ವನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.